ಬಿಜೆಪಿಯವರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನರೇಂದ್ರ ಮೋದಿ ಅವರ ಹೆಸರು ಮೇಲೆ ಗೆಲ್ತೀವಿ ಅಂತ. ಯಾಕಂದ್ರೆ ಇವತ್ತು ಕೊಟ್ಟಿದ್ದಾನೆ ಯಾರೋ ಬೆಳಗಾವಿನವರು ಒಬ್ಬ ರಾಜೀವ್ ಜನರಲ್ ಸೆಕ್ರೆಟರಿ ಅವ್ರು ಹೇಳಿದರೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ನಮಗೆ ನರೇಂದ್ರ ಮೋದಿ ಅವರು ಹೆಸರು ಮೇಲೆ ಗೆದ್ಬಿಡ್ತೀವಿ. ಇದೇ ನರೇಂದ್ರ ಮೋದಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಪಾದಯಾತ್ರೆ ಮಾಡಿದ್ದು, ಸಭೆಗಳು ಮಾಡಿದ್ದು ಏನು ಆಗಲಿಲ್ಲ. ನಾವು 136 ಜನನ ಗೆದ್ದು 136. ಅದರಿಂದ ಬರೀ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ಗೆದ್ಬಿಡ್ತೀವಿ ಅಂತ ಇದ್ದಾರಲ್ಲ, ಇವರಂತ ಮೂರ್ಖರು ಯಾರು ಇಲ್ಲ ಅಂತಕ್ಕಂಥದ್ದನ್ನು ಏನಾದ್ರು ಕೆಲಸ ಮಾಡಿರ್ಬೇಕಲ್ವ. ನೀವೆಲ್ಲ ವಿಚಾರವಂತರಿದ್ದೀರಿ, ಯಾರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ, ಯಾರು ಕೆಲಸ ಮಾಡಿದ್ದಾರೆ ಅವ್ರ ತಾನೇ ನೀವು ಕೂಲಿ ಕೊಡಬೇಕು. ಕೆಲಸ ಮಾಡಿರೋರಿಗೆ ಕೂಲಿ ಕೊಡಕ್ಕಾಗತ್ತ? ದೇಹಕ್ಕೆ ಹುಲ್ಲಾಕ್ಬೇಕು, ದೇಹಕ್ಕೆ ಕಳ್ಳೆಕ್ಕೆ ಹುಲ್ಲಾಕಕ್ಕಾಗತ್ತ? ಲೂಟಿ ಮಾಡ್ಕೊಂಡಿದ್ದವರು 5-4 ವರ್ಷ ಲೂಟಿ ಹೊಡ್ಕೊಂಡಿದ್ದವರು ಇವ್ರಿಗೆ ಹಾಕ್ಬೇಕಾ ಹೇಳಿ ನೋಡೋಣ ನೀವು. ಅದರಿಂದ ನನಗನ್ಸುತ್ತೆ ಮುಂದಿನ ಲೋಕಸಭಾ ಚುನಾವಣೆ